ಎಲ್ಲ ಚೇತನಗಳ ಮುಖ್ಯ ಗುರಿಯಾದ ಪರಮ ಸುಖವನ್ನು ಕೊಡುವ ಏಕಮೇವ ಅದ್ವಿತೀಯ ತತ್ವ ಅಂದರೆ ಅದು ಬ್ರಹ್ಮತತ್ವ. ಅಂತಹ ಪರಮಾತ್ಮನನ್ನು ತಿಳಿಯುವುದಕ್ಕೆ ವೇದಗಳು ನಮಗೆ ಮುಖ್ಯ ಸಾಧನ. ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಈ ಉಪನಯನ ಸಂಸ್ಕಾರ ಅತ್ಯಂತ ಪ್ರಧಾನವಾದದ್ದು. ವೇದಾಧ್ಯಯನಕ್ಕೋಸ್ಕರವಾಗಿ ಗುರುಗಳ ಸಮೀಪದಲ್ಲಿ ಶಿಷ್ಯ ಹೋಗಬೇಕಾಗಿದ್ದರೆ ಒಂದು ವ್ರತ ನಿಯಮಗಳಿಗೆ ಬದ್ಧನಾಗಿ ಗುರುಗಳ ಸಮೀಪಕ್ಕೆ ಹೋಗಬೇಕು. ಇಷ್ಟು ದಿನ ಕಾಮಚಾರ ಕಾಮಭಕ್ಷ ಅಂತ ಎಲ್ಲಿ ಬೇಕಲ್ಲಿ ತಿಂದು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಸಲ ಹಸಿವಾದಾಗೆಲ್ಲ ತಿನ್ನೋದು, ಹೇಗೋ ಮಾತನಾಡೋದು, ಹೇಗೋ ಜೀವನವನ್ನು ನಡೆಸೋದು ಚಿಕ್ಕ ವಯಸ್ಸಿನಲ್ಲಿ. ಆದರೆ 8ನೆಯ ವಯಸ್ಸಿಗೆ ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡ ಮೇಲೆ ಆ ಉಪನಯನದ ಪ್ರಸಂಗದಲ್ಲಿಯೇ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಇನ್ನು ಮೇಲೆ ಯಾವಾಗ ಬೇಕೋ ಆಗ ತಿನ್ನೋ ಹಾಗಿಲ್ಲ, ಸ್ನಾನ ಆಗಬೇಕು, ಸಂಧ್ಯಾವಂದನವನ್ನು ಮಾಡಬೇಕು, ವಿಶೇಷವಾಗಿ ಗಾಯತ್ರಿ ಜಪ ಆಗಬೇಕು. ಆ ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿ ಅವನ ಅನುಗ್ರಹದ ರಕ್ಷಾ ಕವಚವನ್ನು ಪಡೆಯಬೇಕು. ಆಮೇಲೆ ಇವನಿಗೆ ಒಂದು ತುತ್ತು ತಿನ್ನುವ ಅಧಿಕಾರ, ಅಗ್ನಿಕಾರ್ಯ ಆಗಬೇಕು. ತನ್ನ ಬ್ರಹ್ಮ ವರ್ಚಸ್ಸನ್ನು ಬ್ರಹ್ಮ ತೇಜಸ್ಸನ್ನು ದಿನ ದಿನಕ್ಕೆ ಬೆಳೆಸಿಕೊಳ್ಳಬೇಕು. ಹೊಟ್ಟೆಯಲ್ಲಿ ಒಂದೊಂದು ತುತ್ತು ಆಹಾರ ಹಾಕಿಕೊಂಡಾಗ ನಮ್ಮ ದೇಹದ ಪುಷ್ಟಿಯಾಗುವುದರಿಂದ ಈ ಒಂದು ಪಾದಯಾತ್ರೆಯ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡುತ್ತಾ ಬಂದದ್ದು ಅತ್ಯಂತ ಸ್ತುತ್ಯವಾದಂತಹ ಕಾರ್ಯ. ಈ ಮೂಲಕವಾಗಿ ನೂರಾರು ಜನ ವಟುಗಳಿಗೆ ಈಗಾಗಲೇ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಅವರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡಿದ್ದಾರೆ. ಅಂದರೆ ಇದು ನಿಜವಾದ ಪಾದಯಾತ್ರೆ. ಇದು ಆ ಗುರುಗಳ ಸನ್ನಿಧಾನಕ್ಕೆ ಪಾದಯಾತ್ರೆ ಮಾಡಿದ್ದರ ಫಲ ಏನು ಅಂದರೆ ಈ ಎಲ್ಲ ಮಕ್ಕಳು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪಾದಯಾತ್ರೆಯನ್ನು ಮಾಡುತ್ತಾ ಭಗವಂತನನ್ನು ತಿಳಿಯುವುದಕ್ಕೆ, ಧರ್ಮ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ನಡೀತಾ ಇದ್ದಾರೆ ಎಂದರೆ ಇದೇ ಒಂದು ದೊಡ್ಡ ಸಂತೋಷದ ಸಂಗತಿ. ಆ ಎಲ್ಲ ಪಾದಯಾತ್ರಾ ಮಂಡಳಿಯ ಸದಸ್ಯರಿಗೂ ದೇವರು ದೀರ್ಘ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಈ ಸತ್ಕಾರ್ಯವನ್ನು ಇನ್ನೂ ವಿಶೇಷವಾಗಿ ನಿರಂತರವಾಗಿ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಇಷ್ಟೊತ್ತು ನಮ್ಮ ಪ್ರಣವಾಚಾರ್ಯ ಹೇಳಿದ ಇವರು ಈ ಉಪನಯನ ಸಂಸ್ಕಾರ ಪಾದಯಾತ್ರೆಯ ಜೊತೆಗೆ ಇನ್ನಿತರ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಅಂತ್ಯೇಷ್ಟಿಯ ಪ್ರಸಂಗದಲ್ಲಿಯೂ ಕೂಡ ಉಚಿತವಾಗಿ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರಸನ್ನಾಚಾರ್ಯ ಕಟ್ಟಿ ಅದಕ್ಕೆ ಪೂರ್ಣವಾಗಿ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಉಚಿತವಾಗಿ ಮಾಡಿಸ್ತಾ ಇದ್ದಾರೆ ಅಂತ ಇದು ಒಂದು ಬಹಳ ಶ್ರೇಷ್ಠವಾದ ಕಾರ್ಯ. ಯಾಕೆಂದರೆ ಅಂತಹ ಸಂದರ್ಭಗಳಲ್ಲಿ ಬಹಳ ಕಷ್ಟದಲ್ಲಿ ಇದ್ದಾಗ, ಯಾರೂ ಸಹಾಯಕರಿಲ್ಲದೇ ಇರುವ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಹೋಗೋದು ಬಹಳ ಪುಣ್ಯದ ಕೆಲಸ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತಹ ಒಂದು ಪುಣ್ಯ ಕಾರ್ಯವನ್ನು ಅವರು ಮಾಡುತ್ತಾ ಇರೋದು ನಿಜವಾಗಿಯೂ ಬಹಳ ಸ್ತುತ್ಯವಾದದ್ದು. ಆ ಮೂಲಕವಾಗಿ ಅನೇಕ ಬಡ ಕುಟುಂಬಗಳಿಗೆ ಒಂದು ದಾರಿಯನ್ನು ತೋರಿಸಿ ಆ ಸಂದರ್ಭದಲ್ಲಿ ಸಂಸ್ಕಾರಾದಿಗಳನ್ನು ಮಾಡಿದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿ, ಅವರ ಮುಂದಿನ ಜನ್ಮದ ಸಾಧನೆಗೆ ಈ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಮಾಡಿಸುವುದು ಒಂದು ಕಾರಣ ಆಗ್ತದೆ. ಅಂತಹ ಒಂದು ಉತ್ತಮವಾದ ಸೇವೆಯನ್ನು ಈ ಸಂಘ ಮಾಡುತ್ತಾ ಇರುವುದು ದೇವರ ವಿಶೇಷ ಅನುಗ್ರಹದಿಂದ ಈ ಸೇವಾದಿ ಕಾರ್ಯಗಳು ಚೆನ್ನಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದ ಎಲ್ಲ ವಟುಗಳ ತಂದೆ ತಾಯಿಗಳು ಈ ಎಲ್ಲ ವಟುಗಳನ್ನು ಮಠಕ್ಕೆ ಕಳಿಸಿ ಶಿಬಿರದಲ್ಲಿ ಅವರು ಈಗಾಗಲೇ ಶಿಬಿರ ಆಗಿದೆ, ಆದರೂ ಇವರಿಗೋಸ್ಕರ ಪ್ರತ್ಯೇಕವಾಗಿ ಇಲ್ಲಿ ಕಳಿಸಿ ಪಾಠವನ್ನು ವಿದ್ವಾಂಸರಿಂದ ಹೇಳಿಸಿ ಚೆನ್ನಾಗಿ ಇದೀಗ ನಮ್ಮ ಪ್ರದ್ಯುಮ್ನಾಚಾರ್ಯರು ತಿಳಿಸಿದ್ದಾರೆ. ಇಲ್ಲಿ ಶಿಬಿರ ನಡೆದಿದೆ, ಈಗ ಪ್ರದ್ಯುಮ್ನಾಚಾರ್ಯರು ಇದ್ದಾರೆ, ಪಂಡಿತ ರಘುಪ್ರಮೋದಾಚಾರ್ಯ ಇದೀಗ ಹೊಸದಾಗಿ ಬಂದಿದ್ದಾರೆ. ಈ ಎಲ್ಲ ವಟುಗಳನ್ನು ಇಲ್ಲಿ ಕಳಿಸ್ರಿ.
1 ವಾರ 8 ದಿವಸದಲ್ಲೇ ಅವರಿಗೆಲ್ಲ ಸಂಧ್ಯಾವಂದನವನ್ನು ಚೆನ್ನಾಗಿ ಕಲಿಸಿಕೊಟ್ಟು ಅವರು ಮತ್ತೆ ಮನೆಯಲ್ಲಿ ತಮ್ಮಷ್ಟಕ್ಕೆ ತಾವೇ 2 ಹೊತ್ತು ಸಂಧ್ಯಾವಂದನ, 3 ಹೊತ್ತು ಸಂಧ್ಯಾವಂದನ, 2 ಹೊತ್ತು ಅಗ್ನಿ ಕಾರ್ಯ ಚೆನ್ನಾಗಿ ಮಾಡುವಂತೆ ಅವರಿಗೆ ಕಲಿಸಿಕೊಟ್ರೆ ನಿಮಗೆ ಬಹಳ ಸಂತೋಷ ಆಗ್ತದೆ. ಆಮೇಲೆ ನೀವೇ ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಅವರನ್ನು ವಿದ್ಯಾಪೀಠಕ್ಕೆ ಕಳಿಸಿಬಿಡ್ತೀರಿ, ಅಷ್ಟು ಸಂತೋಷ ಆಗ್ತದೆ. ಆ ರೀತಿ ಆ ಮಕ್ಕಳಿಗೆ ಈ ಧಾರ್ಮಿಕವಾದ ಸಂಸ್ಕಾರವನ್ನು ಕೊಟ್ಟು ಭಗವಂತನ ವಿಶೇಷ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಎಲ್ಲ ಭಗವದ್ಭಕ್ತರು ಕೂಡ ನಿತ್ಯದಲ್ಲಿಯೂ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಇಷ್ಟಮಿತ್ರ ಬಾಂಧವರಿಗಾಗಿ ಹಾಗೂ ಸಮಸ್ತ ದೇಶದ ಸಕಲ ಸಜ್ಜನರ ಕಲ್ಯಾಣಕ್ಕಾಗಿ, ಸನಾತನ ಧರ್ಮದ ಅಭಿವೃದ್ಧಿಗಾಗಿ ವಿಶೇಷವಾಗಿ ರಾಮನಾಮದ ಜಪವನ್ನು ಎಲ್ಲ ಭಕ್ತರು ಮಾಡಬೇಕು. ರಾಮ 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 ರಾಮ. ಎಲ್ಲರೂ ಭಕ್ತಿಯಿಂದ ಹೇಳಿ ರಾಮ 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 ರಾಮ. ಜೈ ಶ್ರೀರಾಮ್. ಮಾಡ್ತಾ ಒಂದೊಂದು ಹನಿ ನೀರು ಒಳಗೆ ಹೋದ ಹಾಗೆ, ಅಗ್ನಿಯಲ್ಲಿ ಒಂದೊಂದು ಆಹುತಿಗಳನ್ನು ಹಾಕಿದಂತೆ ಇವನ ದೈಹಿಕವಾದ ಹಾಗೂ ಆಧ್ಯಾತ್ಮಿಕವಾದ ತೇಜಸ್ಸು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ದೇಹದ ವೃದ್ಧಿ ಮಾತ್ರ ಅಲ್ಲ, ಇವನ ಮನಸ್ಸಿನ ಪುಷ್ಟತೆ, ಆತ್ಮದ ಸ್ವರೂಪದಲ್ಲಿರುವಂತಹ ಗುಣಗಳ ಅಭಿವ್ಯಕ್ತಿ ಇವನಿಗೆ ಆಗುವುದಕ್ಕೆ ಈ ಎಲ್ಲ ಸಂಸ್ಕಾರಗಳು ಅತ್ಯಂತ ಪ್ರಧಾನವಾದದ್ದು. ಅಂತಹ ಒಂದು ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಮಕ್ಕಳು ಪಡೆದುಕೊಂಡರೆ ಎಲ್ಲವನ್ನೂ ಸಾಧಿಸಬಹುದು. ಧಿಯೋ ಯೋನ ಪ್ರಚೋದಯ, ಅತ್ಯುತ್ತಮವಾದ ಬುದ್ಧಿಶಕ್ತಿಯನ್ನು ದೇವರು ಕೊಟ್ಟರೆ, ಬುದ್ಧಿಶಕ್ತಿ ಅಂದರೆ ಕೇವಲ ಅರ್ಥ ಮಾಡಿಕೊಳ್ಳುವ ಶಕ್ತಿ, ಸ್ಮರಣ ಶಕ್ತಿ ಇವುಗಳು ಮಾತ್ರ ಅಲ್ಲ. ಬುದ್ಧಿ, ಧರ್ಮ ಬುದ್ಧಿ, ದೇವರಿದ್ದಾನೆ ಎನ್ನುವಂತಹ ವಿಶ್ವಾಸ, ಪರೋಪಕಾರ ಮಾಡಬೇಕೆಂಬ ಬುದ್ಧಿ, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರದು ಅನ್ನುವ ಬುದ್ಧಿ, ತನ್ನಂತೆ ಎಲ್ಲರೂ ಸುಖವಾಗಿ ಬದುಕಬೇಕು, ಅವರು ಬದುಕುವುದಕ್ಕೆ ತಾನು ಸೇವೆ, ಸಹಾಯ, ಸಹಕಾರಗಳನ್ನು ಮಾಡಬೇಕು ಅನ್ನುವ ಬುದ್ಧಿ, ಸುಳ್ಳು ಮಾತನಾಡಬಾರದು. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ. ರಾಮನ ಕರುಣೆಯ ಪಡೆಯುತ್ತ ದಿನ ದಿನ ಪುಣ್ಯವ ಸಾಧಿಸಿರೋ. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ. ಬ್ರಹ್ಮಕರಾರ್ಚಿತ ಸೀತಾರಾಮರ ನಿತ್ಯವು ಪೂಜಿಸುತ್ತಿಹರೋ. ನರಹರಿ ತೀರ್ಥರಿಗೊಲಿದಿಹ ಸೀತಾರಾಮರ ಭಜಿಸುತ್ತಲಿಹರೋ. ಎಲ್ಲ ವಾದಿಗಳಿಗುತ್ತರ ನೀಡುತ್ತ ಉತ್ತರಾದಿ ಮಠ ಬೆಳಗಿಹರೋ. ಕಮಲದಂತಿರುವ ಕಣ್ಣುಗಳಿಂದಲಿ ಜನರನ್ನು ಕರುಣಿಸಿ ಸಲಹುವರೋ. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ.
ಕರ್ಮ ವಿಜಯವನು ಲೋಕಕ್ಕೆ ನೀಡುತ್ತ ಟೀಕಾ ಮಹಿಮೆಯ ತೋರಿಹರೋ. ಎಲ್ಲಿಯಾದರೂ ಮಧ್ವಶಾಸ್ತ್ರಗಳ ಚಿಂತನೆ ಬಿಡದೆ ಮಾಡುವರೋ. ಆತ್ಮತೀರ್ಥ ಪಾದಾರ್ಚನೆ ಮಾಡಿದ ಕುಲವು ಪಾವನ್ನವಾಗಿಹದೋ. ವಿಠ್ಠಲ ವಿಠ್ಠಲ ಎನ್ನುತ್ತ ಗುರುಗಳು ಭಕ್ತಿಯ ಬಲವನ್ನು ತೋರಿಹರೋ. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ. ನವರತ್ನ ಕುಲವ ಬೆಳಗಿಸಿ ರಾಮಗೆ ರತ್ನ ಮಂಟಪವನರ್ಪಿಸುತ್ತ ಗಂಗಾ ಗಂಗಾಧರರ ಸಾಕ್ಷಿಯಲ್ಲಿ ಸತ್ಯ ಧರ್ಮರು ನೆಲೆಸಿಹರು. ನೂತ್ನ ಸದ್ಧರ್ಮರಾಗಿಹ ಶ್ರೀ ಸತ್ಯಾತ್ಮರು ಚಾತುರ್ಮಾಸ್ಯದಲ್ಲಿ ಸತ್ಯ ಧರ್ಮರ ಸೇವೆಯ ಮಾಡಲು ಹೊಳೆಹೊನ್ನೂರಲಿ ನೆಲೆಸಿಹರು. ಶ್ರೀ ಸತ್ಯಾತ್ಮರ ನೆನೆಯುತ ಪ್ರತಿದಿನ ಧರ್ಮವ ಸಾಧಿಸಿರೋ. ಅಜ್ಞಾನದಿ ಬಳಲುವ ಜನರೆಲ್ಲರೂ ಇವರ ನಾಮವ ಪಿಡಿದಿಹರೋ. ಮಾಡಿದ ಸಾಧನೆಯೆಲ್ಲವ ಶ್ರೀ ಶುಕರಾಮ